ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲೆ ಆಗಿತ್ತು ರೇವಣ್ಣ ಅವ್ರ ಮೇಲೆ. ಸಿಟ್ನವ್ರು 5 ಗಂಟೆ ವಿಚಾರಣೆಗೆ ಕರೆದಿದ್ರು, ಅವ್ರು ಬಂದಿರಲಿಲ್ಲ. ಆಂಟಿಸಿಪೇಟರಿ ಬೇಲ್ಗೆ ಅವರು ಅರ್ಜಿ ಹಾಕಿದ್ರು, ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ. ಸೊ ಮುಂದೆ ಕಾನೂನು ಪ್ರಕಾರ ಅವ್ರು ಏನು ಕ್ರಮಗಳನ್ನು ತೆಗೋಬೇಕು ಅದನ್ನು ತಗೋತಾರೆ. ನಾವು ಯಾರು ಕೂಡ ಅದರೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಸರ್, ಹೊರದೇಶದಲ್ಲಿದ್ದಾರೆ. ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ. ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ. ಸೊ ಖಂಡಿತ ಅವ್ರನ್ನೂ ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ. ಸರ್, ರಾಜ್ಯದಲ್ಲಿ ಚುನಾವಣೆ ಪ್ರಚಾರದ ಭಾಗಿಯಾಗ್ತಿದ್ದೀರಿ, ಪ್ರವಾಸ ಮಾಡ್ತಿದ್ದೀರಿ, ಹೇಗಿದೆ ವಾತಾವರಣ? ಮೊದಲನೇ ಫೇಸ್ ಎಲೆಕ್ಷನಲ್ಲಿ ನಾನು ಬರೀ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಪ್ರಚಾರ ಮಾಡಿದ್ದೆ. ಈಗ ಎರಡನೇ ಫೇಸ್ ಎಲೆಕ್ಷನ್ನಲ್ಲಿ ಎಲ್ಲೆಲ್ಲಿ ನನಗೆ ಅಗತ್ಯ ಇದೆ ಅಂಥೇಳಿ ಅಭ್ಯರ್ಥಿಗಳು ಅಥವಾ ಅಲ್ಲಿನ ನಾಯಕರು ಕರೆದ್ರು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿ ಬಂದಿದ್ದೇನೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಹೆಚ್ಚಾಗಿ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನ ಭಾಳ ಖುಷಿಯಿಂದ ಇದ್ದಾರೆ. ಅದರೊಳಗೂ ಮಹಿಳೆಯರು ಬಹಳಷ್ಟು ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲೆ ಆಗಿತ್ತು ರೇವಣ್ಣ ಅವ್ರ ಮೇಲೆ. ಸಿಟ್ನವ್ರು 5 ಗಂಟೆ ವಿಚಾರಣೆಗೆ ಕರೆದಿದ್ರು, ಅವ್ರು ಬಂದಿರಲಿಲ್ಲ. ಆಂಟಿಸಿಪೇಟರಿ ಬೇಲ್ಗೆ ಅವರು ಅರ್ಜಿ ಹಾಕಿದ್ರು, ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ. ಸೊ ಮುಂದೆ ಕಾನೂನು ಪ್ರಕಾರ ಅವ್ರು ಏನು ಕ್ರಮಗಳನ್ನು ತೆಗೋಬೇಕು ಅದನ್ನು ತಗೋತಾರೆ. ನಾವು ಯಾರು ಕೂಡ ಅದರೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಸರ್, ಹೊರದೇಶದಲ್ಲಿದ್ದಾರೆ. ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ. ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ. ಸೊ ಖಂಡಿತ ಅವ್ರನ್ನೂ ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ. ಸರ್, ರಾಜ್ಯದಲ್ಲಿ ಚುನಾವಣೆ ಪ್ರಚಾರದ ಭಾಗಿಯಾಗ್ತಿದ್ದೀರಿ, ಪ್ರವಾಸ ಮಾಡ್ತಿದ್ದೀರಿ, ಹೇಗಿದೆ ವಾತಾವರಣ? ಮೊದಲನೇ ಫೇಸ್ ಎಲೆಕ್ಷನ್ನಲ್ಲಿ ನಾನು ಬರೀ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಪ್ರಚಾರ ಮಾಡಿದ್ದೆ. ಈಗ ಎರಡನೇ ಫೇಸ್ ಎಲೆಕ್ಷನ್ನಲ್ಲಿ ಎಲ್ಲೆಲ್ಲಿ ನನಗೆ ಅಗತ್ಯ ಇದೆ ಅಂಥೇಳಿ ಅಭ್ಯರ್ಥಿಗಳು ಅಥವಾ ಅಲ್ಲಿನ ನಾಯಕರು ಕರೆದ್ರು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿ ಬಂದಿದ್ದೇನೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಹೆಚ್ಚಾಗಿ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನ ಭಾಳ ಖುಷಿಯಿಂದ ಇದ್ದಾರೆ. ಅದರೊಳಗೂ ಮಹಿಳೆಯರು ಬಹಳಷ್ಟು ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.